ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ತುಂಬಾ ರುಚಿಕರವಾಗಿರುವ ಮಾವಿನ ಹಣ್ಣಿನ ಸಾಸಿವೆಯನ್ನು ಹೇಗೆ ಮಾಡೋದು ನೋಡುವ. ಮಾವಿನ ಸಾಸಿವೆ ಮಾಡಲಿಕ್ಕೆ ನಾನು 12 ಮಾವಿನ ಹಣ್ಣುಗಳನ್ನು ತಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು ಸಿಪ್ಪೆಯನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕಿವುಚಿ ಅದನ್ನು ಹಿಂಡಿ ಅದರ ನೀರನ್ನು ಕೂಡ ಇದರಲ್ಲಿ ಹಾಕಿದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ಪಿನಷ್ಟು ತೆಂಗಿನ ತುರಿ, 4 ಬೇಡಿಗೆ ಮೆಣಸು, ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕಿ, 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲದ ಹುಡಿ ಮತ್ತು ಉಪ್ಪು ರುಚಿ ಪ್ರಕಾರ. ಈ ಎಲ್ಲ ವಸ್ತುಗಳನ್ನು ನಾವೀಗ ಮಿಕ್ಸರ್ ಗ್ರೈಂಡರಿಗೆ ಹಾಕಿ ಚೆನ್ನಾಗಿ ರುಬ್ಬಿ ತರುವ. ಈಗ ಈ ಮಾವಿನ ಹಣ್ಣನ್ನು ನಾವು ಬೇಯಿಸ್ಲಿಕ್ಕೆ ಇಡುವ. 1 ಕುದಿ ಬಂದ ತಕ್ಷಣ ನಾವು ಅದಕ್ಕೆ ಬೆಲ್ಲ, ಉಪ್ಪು ಮತ್ತೆ ರುಬ್ಬಿದ ಮಸಾಲೆಯನ್ನು ಹಾಕುವುದು, ಮತ್ತೆ ಇನ್ನೊಂದು ಕುದಿ ಬರುವವರೆಗೆ ಇಡುವುದು. ಈಗ 1 ಕುದಿ ಬಂತು, ಅದಕ್ಕೆ ನಾವು ಬೆಲ್ಲದ ಹುಡಿಯನ್ನು ಹಾಕುವ. ಹುಡಿ ಇಲ್ಲದಿದ್ದರೆ ಬರೀ ಬೆಲ್ಲವನ್ನು ಜಜ್ಜಿ ಕೂಡ ಹಾಕಬಹುದು. ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ಈಗ ರುಬ್ಬಿ ಇಟ್ಟ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕುವ. ಮಸಾಲದ ನೀರನ್ನು ಕೂಡ ಸೇರಿಸಿ ಅದನ್ನು ಒಳ್ಳೆದು ಮಾಡಿ ಈಗ ಬೆರೆಸುವ. ಇದನ್ನು ಬೆರೆಸಿ ಆದಮೇಲೆ ಇದರ ಉಪ್ಪು, ಮೆಣಸು ಮತ್ತೆ ಬೆಲ್ಲ ಸಾಕಾಗಿದ ನೋಡಿ. ಬೇಕಾದರೆ ನಿಮ್ಮ ರುಚಿ ಪ್ರಕಾರ ಅದನ್ನು ಸೇರಿಸಿ. ಈಗ ಇದನ್ನು ಮುಚ್ಚಿ 1 ಕುದಿ ಬರುವವರೆಗೆ ಇಡಬೇಕು. ನಂತರ ಒಂದು ಒಗ್ಗರಣೆಯನ್ನು ಹಾಕುವ. ಈಗ ಒಳ್ಳೆ 1 ಕುದಿ ಬಂದಿದೆ, ಒಂದು ಒಗ್ಗರಣೆಯನ್ನು ಹಾಕುವ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ತೇನೆ. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕುವುದು. ಸಾಸಿವೆ ಚಟಪಟ ಆಗುವಾಗ ಅದಕ್ಕೆ 2 ಮೆಣಸನ್ನು ಹಾಕ್ತೇನೆ ಮತ್ತು ಒಗ್ಗರಣೆ ಸೊಪ್ಪು ಕೂಡ ನಾನು ಸೇರಿಸ್ತೇನೆ. ತುಂಬಾ ರುಚಿಕರವಾದ ಈ ಮಾವಿನ ಹಣ್ಣಿನ ಸಾಸಿವೆಯನ್ನು ಈ ರೀತಿ ನೀವು ಮಾಡಿ ನೋಡಿ. ಮತ್ತೆ ನಿಮ್ಗೆ ಲೈಕ್ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾವು ಸಿಗುವ. ಅಷ್ಟರವರೆಗೆ ನಿಮಗೆಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬೈ ಬಾಯ್.